ಇಷ್ಟ ಆಯ್ತು ಸಿನಿಮಾದಲ್ಲಿ? ಗಿಲ್ಲಿನೇ ಇಷ್ಟ. ಸೂಪರ್ ಆಗಿದೆ, ಚೆನ್ನಾಗಿದೆ. ಗಿಲ್ಲಿ ಹೇಗೆ ಆಕ್ಟ್ ಮಾಡಿದ್ದಾರೆ? ಅದರಲ್ಲಿ ಕಾಮಿಡಿ ಎಲ್ಲ ಮಸ್ತ್ ಆಗಿದೆ ನೋಡೋದಕ್ಕೆ. ಸೂಪರ್ ಆಗುತ್ತೆ, ಹಿಟ್ ಆಗುತ್ತೆ. ಗೌರವ್ ಮತ್ತೆ ಶ್ವೇತಾ ಅವರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕಾಮಿಡಿ ಇದೆ, ಸ್ವಲ್ಪ ಆನ್ಸಮ್ ಸ್ಟೋರಿ ಇದೆ ಅದರಲ್ಲಿ. ನೋಡಕ್ಕೆ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗಿ ನೋಡ್ಬೋದು. ಆಕ್ಟಿಂಗ್ ಎಲ್ಲ ಚೆನ್ನಾಗೈತೆ, ಒಂದು ಲಾಂಗ್ ಜರ್ನಿ, ಕಾಮಿಡಿ ಎಲ್ಲ ಚೆನ್ನಾಗೈತೆ. ಗಿಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೌರವ್ ಮತ್ತೆ ಶ್ವೇತಾ ಅವರು ನಿಮ್ಗೆ ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಅದ ಲಾಂಗ್ ಜರ್ನಿಲಿ ಆ ಸ್ಟೋರಿ ಒಂದು ಇದಾಗಿ ಇಂಟ್ರೆಸ್ಟ್ ಆಗಿ ನೋಡ್ಬೋದು. ತುಂಬಾ ಚೆನ್ನಾಗೈತೆ ಆ ಸ್ಟೋರಿ. ತುಂಬಾ ಇಷ್ಟ ಆಯ್ತು. ಇದರಲ್ಲಿ ನನ್ನೊಂದು ಮಹತ್ವದ ಪಾತ್ರ ಇದೆ, ಪುಟ್ಟ ಪಾತ್ರ ಆದ್ರೂ ಬಹಳ ಚೆನ್ನಾಗಿದೆ. ಲಾಯರ್ ಪಾರ್ಟ್ ಮಾಡಿದ್ದೀನಿ, ನಾನು ನಿಜವಾಗ್ಲೂ ಲಾಯರ್ ಆಗಿದ್ದೀನಿ. ಒಂದು ಸತ್ಯಕ್ಕೆ ಯಾವತ್ತು ಬೆಲೆ ಇದ್ದೇ ಇದೆ ಅಂತ ಗೊತ್ತಾಗ್ತದೆ. ಅದರಲ್ಲಿ ಏನೇ ಮೋಸ ಮಾಡಿದ್ರು ಸಹ ಸತ್ಯಕ್ಕೆ ಜಯ ಇದೆ ಅಂತ ಗೊತ್ತಾಗ್ತಾ ಇದೆ. ಪ್ರೇಕ್ಷಕರನ್ನು ಸೆರೆ ಹಿಡಿದು ಇಟ್ಕೊಳ್ಳುತ್ತೆ. ಕಡೆವರೆಗೂ ಒಂದು ಕ್ಯೂರಿಯಸ್ ಇರುತ್ತೆ, ಕೂತ್ಕೊಂಡು ಒಂದು ಚೇರ್ ತುದಿಯಲ್ಲಿ ಕೂತ್ಕೊಂಡು ನೋಡುವಂತಹ ಸನ್ನಿವೇಶಗಳಿವೆ, ಕಾಮಿಡಿ ಇದೆ, ಎಲ್ಲದನ್ನು ಒಟ್ಟು ಒಂದು ಫ್ಯಾಮಿಲಿಯವ್ರು ಕೂತ್ಕೊಂಡು ಸಂತೋಷವಾಗಿ ನೋಡುವಂಥ ಫಿಲಮ್. ಇದಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಒಳ್ಳೆ ಲಾಂಗ್ ಮಾಡಿದ್ದಾರೆ ಮೂವಿ, ಚೆನ್ನಾಗಿದೆ. ಫುಲ್ ಫಿಲ್ಮಲ್ಲಿ ಇದ್ದಾನೆ ಮೂವಿ. ಗಿಲ್ಲಿ ಒಂದು ಸೈಡ್ ಆ್ಯಕ್ಟರ್ ಒಂದು ಸ್ವಲ್ಪ ಬಂದು ಹೋಗ್ತಿದೆ, ಈಗ ಫುಲ್ ಇದ್ದಾನೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಎಲ್ಲ ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿಗೆ ಒಳ್ಳೆ ಮೂವಿ, ಕಾಮಿಡಿಗೆ ಒಂದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೂವಿ ಬಂದಿದೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ನಾನು ಮ್ಯೂಸಿಕ್ ಮಾಡಿದ್ದೀನಿ ಪಿಕ್ಚರ್ಗೆ. ರೀ ರೆಕಾರ್ಡಿಂಗ್ ಮಾಡೋವಾಗಲೇ ನೋಡಿ ಭಾಳ ಎಲ್ಲ ನಗ್ತಿದ್ವಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸು. ಈಗ ಸಿನಿಮಾ ನೋಡುವಾಗ ಜನರ ಮಧ್ಯೆ ನೋಡುವಾಗ ಜನ ನಗ್ತಾ ಇರೋದು ಭಾಳ ಖುಷಿ ಆಯಿತು. ಎಲ್ಲೆಲ್ಲೋ ಸಣ್ಣ ಸಣ್ಣ ಪಂಚಸ್ ಇದೆ, ಕಾಮಿಡಿ ಪಂಚಸ್ಸು, ಅಲ್ಲೆಲ್ಲ ನಗ್ತಿದ್ದಾರೆ. ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರೈಸೇಷನ್ಗಳು ಎಲ್ಲದಕ್ಕೂ ನಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಸಂಪೂರ್ಣ ಇದೆ. ಲಾಜಿಕ್ ಗೀಜಿಕ್ ಏನು ನೋಡ್ದೇನೆ 2 ಗಂಟೆ ಕಾಲ ಒಂದು ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ನಗಿಸುವಂತ ಒಂದು ಸಿನಿಮಾ ಇದೆ. ಸರ್ ನಿಮ್ಮನ್ನ ಡಾನ್ ಅಂತ ತೋರಿಸಿದ್ದಾರೆ, ಸೊ ಒಂದು ಹೊಸ ಪ್ರಯತ್ನ ಈ ತರನು ನೋಡಬಹುದು. ನಾಗೇಂದ್ರ ಪ್ರಸಾದ್ ಅವ್ರ ವಿಷನ್ ಎಷ್ಟು ಖುಷಿ. ಡೆಫಿನೆಟ್ ಆಗಿ ನಾನು ಸುಮ್ಮನೆ ಸಣ್ಣ ಪಾತ್ರಗಳು ಮಾಡ್ತಿದ್ದೆ, ಇದರಲ್ಲೂ ಒಂದು ಪಾತ್ರ ಮಾಡಿದೆ. ನನ್ನ ಪಾತ್ರನ ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ದೀವಿ. ಸೊ ಡೆಫಿನೆಟ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್ ಮೂವಿ. ಸೊ ನಾನು ಇದರಲ್ಲಿ ಒಂದು ಪಾತ್ರ ನಿರ್ಮಿಸಿದ್ದೀನಿ. ಬಟ್ ಆ ಮೂವಿಯ ಸೋ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಗಿಲ್ಲಿ ಅವ್ರದ್ದು, ಗೌರವ್ ಅವ್ರದ್ದು ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಕಂಟಿನ್ಯೂಸ್ ಆಗಿ ನಕ್ಕಿ ಹೊಟ್ಟೆ ನೋವು ಬರುತ್ತೆ ಸರ್. ಅಷ್ಟು ಚೆನ್ನಾಗಿದೆ, ನೋಡಿ ಸರ್. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕಂಪ್ಲೀಟ್ ಎಡ್ಡಿಯ ಎಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಫಸ್ಟ್ ಟೈಮ್ ನಾವೇ ನೋಡ್ತಾ ಇರೋದು ಕೂಡ. ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲ್ಮ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನಕ್ಕಿರೋದೇ ಆಯ್ತು. ನಾನು ಮಾತ್ರ ಹೇಳ್ದೆ ಅಂತ ನಂಬಕ್ ಹೋಗ್ಬೇಡಿ, ಬಂದು ನೋಡಿ. ಪ್ರತಿಯೊಬ್ರು ನ್ಯೂಸ್ ಮಾಧ್ಯಮದವರು ಎಲ್ಲರೂ ಬಂದು ನೋಡಿದ್ದಾರೆ. ನಿಮ್ಮೆಲ್ಲ ರಿವ್ಯೂಸ್ ತುಂಬಾ ಮ್ಯಾಟರ್ ಆಗುತ್ತೆ. ನನ್ನ ಮಾತು ಕೇಳೋದಿಲ್ಲ, ಆಡಿಯನ್ಸ್ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಇಷ್ಟ ಆದ್ರೆ ಬಂದು ನೋಡಿ. ಅದಕ್ಕೂ ಮೇಲೆ ಇಷ್ಟ ಆದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ನೋಡಿ. ನಮಸ್ಕಾರ. ಮೂವಿ ನಗಬೇಕು ಅಂದರೆ ಒಂದಿನ ನಿಮಗೆ ಒಂದು 2 hours 3 hours ಸ್ಪೆಂಡ್ ಮಾಡಬೇಕು ಅಂದರೆ ದಯವಿಟ್ಟು ಬನ್ನಿ. ಸೂಪರ್ ಹಿಟ್ ಮೂವಿ ನೋಡಿ, ನೆಕ್ಸ್ಟ್ ಲೆವೆಲ್ ಕಾಮಿಡಿ. ನಿಮ್ಮ ಸೆಕೆಂಡ್ ಹಾಫ್ ಮಾತ್ರ ಅಳ್ಳಗಾಡಲ್ಲ, ಆ ಥರ ಕೂರಿಸುತ್ತೆ ಮೂವಿ. ಪಾನಿಪುರಿ ಗೋಲ್ಗಪ್ಪ ಹುಟ್ಟಿದ ಕತೆ ಬೇಕು ಅಂದರೆ ಬಂದು ನೋಡಿ. ಒಳ್ಳೆ ಫನ್ನಿಯಾಗಿ ಹೇಳಿದ್ದಾರೆ ನಿಮಗೆ. ಗೌರವ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ನಮ್ಮ ವಂಶಿ ಆಗಿರ್ಬೋದು, ಹೀರೋಯಿನ್ ನೆಕ್ಸ್ಟ್ ಲೆವೆಲ್. ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಬನ್ನಿ. ಕೋರ್ಟ್ ಎಪಿಸೋಡ್ ಮಾತ್ರ ಮಿಸ್ ಮಾಡಬೇಡಿ. ಲಾಸ್ಟ್ ಒಂದು 15 minutes ನೆಕ್ಸ್ಟ್ ಲೆವೆಲ್, ಸೂಪರ್. ಬಂದು ನೋಡಿ. ಮೇಡಮ್ ನೆಮ್ಮದಿಯಾಗಿ ನೋಡಿದ್ರಾ ಸಿನಿಮಾ? ಸರ್ ನೋಡಿದ್ರ ಸಿನಿಮಾ? ಸರ್ ನೋಡಿದ್ವಿ. ಏನನ್ಸ್ತು ನಿಮ್ಗೆ? ಅಂದ್ರೆ ನಾವು ಸಿನಿಮಾ ನೋಡಿದ್ವಿ ಮುಂಚೆ, ಅಂದ್ರೆ ಆಡಿಯನ್ಸ್ ಜೊತೆ ನೋಡೋದಿದೆಯಲ್ಲ, ಈ ನಗ್ತಾರ ಇಲ್ವಾ ಅನ್ನೊಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ನೋಡಿ ಅಥವಾ ನಮ್ಮ ಆಕ್ಟ್ ಮಾಡಿ ಜಡ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ನಗ್ತಾ ಇದಾರೆ ಜನ, ಎಂಜಾಯ್ ಮಾಡ್ತಾ ಇದಾರೆ, ಫನ್ ಇದ್ ಮಾಡ್ತಾ ಇದಾರೆ, ನಗ್ತಾ ಇದಾರೆ. ಗಿಲ್ಲಿ ಅವ್ರದ್ದು ನಮ್ದು ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಾಧು ಸರ್ ಪ್ರತಿಯೊಬ್ರು ಬಂದಂಗ್ ನಗ್ಸಿ ಹೋಗ್ತಾ ಇದ್ರೆ. ನಮ್ಮ DOP ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅಂದ್ರೆ ನೀವೊಂದು ಕರ್ನಾಟಕ ಟ್ರಾವೆಲ್ ಮಾಡ್ಕೊಂಡು ನಗ್ಸ್ಕೊಂಡು, ಅಂದ್ರೆ ಬೇರೆ ಕಡೆ ಎಲ್ಲ ಏನಂದ್ರೆ ಆಗ್ಲಿಂದನೂ ಒಂದ್ ಸಿನಿಮಾದಲ್ಲಿ ಯಾರೋ ಒಬ್ರು ಕಾಮಿಡಿಯನ್ ಇರ್ತಾರೆ ನಗ್ಸಕ್ಕೆ, ಮಧ್ಯ ಬಂದ್ಬಿಟ್ಟು ನಗ್ಸ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಇಷ್ಟು ದಿನ ಯಾವ್ಯಾವ ಸಿನಿಮಾದಲ್ಲಿ ಯಾರ್ಯಾರು ಲೆಜೆಂಡ್ರಿ ಆಕ್ಟರ್ಸ್ ಗಳಿದ್ರು, ಕಾಮಿಡಿಯನ್ಸ್ಗಳು, ಅವರೆಲ್ಲ ಸೇರಿ ಇದೊಂದೇ ಸಿನಿಮಾದಲ್ಲಿ ನಗ್ಸಕ್ಕಿದ್ದಾರೆ. ಸೊ ಅಷ್ಟೊಂದು ನೋಡೋದಕ್ಕಿಂತ ಇದೊಂದು ನೋಡಿದ್ರೆ ನಿಮ್ಗೆ ಒಳ್ಳೆ ಮಜಾ ಬರುತ್ತೆ. ಥ್ಯಾಂಕ್ ಯು.
ಹೆಂಗಿತ್ತು ಸಿನಿಮಾ? ಚೆನ್ನಾಗಿತ್ತ ನೋಡಿದ್ರ? ನಿಮ್ಗೆ ಹೇಗೆ ಅನ್ಸುತ್ತೆ? ನಮಗ್ ಸೂಪರ್ ಆಗಿತ್ತು. ಆರಾಮಾಗಿ ನಗ್ತಾ ಇದ್ವಿ. ನೀವೇ ನೋಡ್ತಾ ಇದ್ರಲ್ಲ, ಪ್ರತಿಯೊಂದು ಸೀನ್ಗೂ ಕೂಡ ನಗ್ತಾನೆ ಇದ್ವಿ ನಾವು ಆಕ್ಚುಲಿ. ಸೊ ನಿಮ್ಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ದಯವಿಟ್ಟು ನೀವು ಮೀಡಿಯಾದವರು ಸ್ಪ್ರೆಡ್ ಮಾಡಿ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ. ಇಲ್ಲಿ ಗೌರವ್ ಶ್ವೇತಾ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ಆಕ್ಚುಲಿ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೂಪರ್ ಹಿಟ್ ಸಿನಿಮಾನ ಫಸ್ಟ್ ಟೈಮ್ ಮಿಸ್ ಮಾಡ್ಕೊಂಡವ್ರಿಗೆ ಏನ್ ಹೇಳ್ತೀರಾ? ಆಕ್ಚುಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಈ ಟೈಮಲ್ಲಿ ಕಾಮಿಡಿ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗಿದಾವೆ. ಈಗ ಏನಿದ್ರು ಆಕ್ಷನ್ಸು ಅದು ಇದು ಜಾಸ್ತಿ ಅಲ್ವಾ. ಸೊ ದಯವಿಟ್ಟು ಕಾಮಿಡಿ ಸಿನಿಮಾ ಅಂದ್ರೆ ಒಂದು ಎನಿ ಟೈಮ್ ಬರೀ ಕೆಲಸ ಅದು ಇದು ಅಂತ ಬೋರಿಂಗ್ ಆಗಿರುತ್ತಲ್ವಾ. ಸೊ ಬಂದು ಫನ್ ಮಾಡಿ ಒಂದು ಸಿನಿಮಾ ನೋಡಿ. ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಕಾಮಿಡಿ ಇದೆ. ಆಮೇಲೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ನಾನ್ ಸ್ಟಾಪ್ ಕಾಮಿಡಿ. ಸರ್ ನೀವು ಗಿಲ್ಲಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ ಬಿಗ್ ಹೋದಾಗಿಂದ ಗೆದ್ದು ಬರೋವರೆಗೂ. ಇವಾಗ ಫಸ್ಟ್ ಟೈಮ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಿದ್ರಿ, ಇಷ್ಟು ಸಪೋರ್ಟ್ ಇಷ್ಟು ಅಭಿಮಾನ ಯಾಕೆ ಅಂತ ಹೇಳ್ಬೋದಾ? ಮೇಡಮ್, ನಾವು ಟ್ಯಾಲೆಂಟ್ ನೋಡಿ ಇಷ್ಟಪಟ್ಟವರು. ನಾವೇನವರು ಬಿಗ್ ಬಾಸ್ಗೆ ಬಂದಾಗಿಂದ ನಾವೇನು ಫಾಲೋ ಮಾಡ್ತಿದ್ದವ್ರಲ್ಲ, ಈ ಒಂದು 7-8 ವರ್ಷದಲ್ಲಿ ಏನು ಅವ್ರದ್ದೆಲ್ಲ ನಲ್ಲಿ ಮುಳೆ ಅಂತ ಬಂತು, ನಲ್ಲಿ ಮುಳೆ ಆಮೇಲೆ ಚಪ್ಪಲಿ ಕಳೆದೋಗಿರೋದು, ಇದೆಲ್ಲ ಏನು ಬಂತು ಅವಾಗಲಿಂದ ಫಾಲೋ ಮಾಡ್ಕೊಬತ್ತಿದ್ದವ್ರು ನಾವು. ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ವಿಡಿಯೋ ಅಂದರೆ ಅದನ್ನು ಕಾಯ್ಕೊಂಡು ನಾವು ನೋಡ್ತಿದ್ದಂಥವ್ರು. ಸೊ ಅವತ್ತಿಂದ ಟ್ಯಾಲೆಂಟು ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದಕ್ಕೆ ನಮ್ಮಷ್ಟು ಖುಷಿ ಪಟ್ಟವರಿಲ್ಲ. ಅಂಥ ಟ್ಯಾಲೆಂಟ್ ಇರೋರಿಗೆ ಒಂದು ಸ್ಟೇಜ್ ಸಿಕ್ಕಿದೆ, ಒಂದು ಪ್ರೋಗ್ರಾಮ್ಗೆ ಅವಕಾಶ ಸಿಕ್ಕಿದೆ ಅಂದಾಗ ಅಂಥವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕು. ಯಾಕೆಂದರೆ ನಾವು ಸಪೋರ್ಟ್ ಮಾಡಿದಾಗಲೇ ನಮ್ಮಂಥವ್ರಿಗೆ ಇಲ್ಲ ಇನ್ನೂ ಅಂಥ ಪ್ರತಿಭಾವಂತರಿಗೆ ಒಂದು ಎಂಕರೇಜ್ ಮಾಡೋವಂಥವ್ರು 100 ಜನ ಹುಟ್ಕೋತಾರೆ. ಸೊ ಆ ಉದ್ದೇಶದಿಂದ ನಾವು ಸಪೋರ್ಟ್ ಮಾಡ್ದೆ ಮೇಡಮ್. ಈಗ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಇನ್ನೂ ಬೆಳೀಲಿ. ಒಳ್ಳೆ ಲೀಡ್ ರೋಲ್ ಮಾಡಿದ್ದಾರೆ ಫಿಲಮಲ್ಲಿ, ತುಂಬ ಸಖತ್ತಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ. ಯಾರೋ ಹೇಳೋ ಪ್ರಕಾರ ಸೈಡ್ ರೋಲ್ ಗೀಡ್ ರೋಲ್ ಏನಿಲ್ಲ. ಗೌರವ್ ಶೆಟ್ಟಿ ಅವ್ರು ಏನು ಪಾತ್ರ ಮಾಡಿದ್ದಾರೆ ಅದೇ ಪಾತ್ರವಾಗಿ ಗಿಲ್ಲಿ ಅವ್ರದ್ದು ಒಂದು ರೋಲ್ ಇದೆ, ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಬಂದಮೇಲಂತೂ ಇನ್ನೂ ಫಿಲಮ್ ಅಲ್ಟಿಮೇಟ್ ಆಗಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೂಪರ್ ಹಿಟ್ ಸಿನಿಮಾ ನೋಡಿದ್ರೆ ಏನು ಇಷ್ಟ ಆಯ್ತು? ಮೇಡಮ್ ತುಂಬಾ ಚೆನ್ನಾಗಿದೆ ಮೂವಿ. ಜನ ನಂದು ಫಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಜನ ಕಾಸು ಕೊಟ್ರೆ ಮೋಸ ಆಗಲ್ಲ, ಆ ಥರ ಮೂವಿ ಇದೆ. ಯಾಕಂದ್ರೆ ಫಸ್ಟ್ ಹಾಫು ಕಾಮಿಡಿ, ಸೆಕೆಂಡ್ ಹಾಫು ಕಾಮಿಡಿ, ಫುಲ್ಲು ಕಾಮಿಡಿನೇ ಇದೆ. ಮತ್ತೆ ಕೆಲವರು ಹೇಳ್ತಾ ಇದ್ರು ನನಗೆ, ಈಗ ಕಮೆಂಟಲ್ಲೆಲ್ಲ ನಾನೇ ಗಿಲ್ಲಿ ಅವ್ರ ಬಗ್ಗೆ ಈ ಮೂವಿ ನೋಡಿ ಅಂತ ಪ್ರಸಾರ ಮಾಡಿದಾಗ ಅವ್ರು ಹೇಳಿದ್ರು ಗಿಲ್ಲಿದು ಸೈಡ್ ರೋಲ್ ಇದೆ ಸರ್, ನಾವು ನೋಡಲ್ಲ ಅಂತೆಲ್ಲ ಕಮೆಂಟಲ್ಲಿ ಹಾಕಿದ್ದಾರೆ. ನಾನು ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡೋದೇನಾದ್ರೆ, ಬಂದು ಮೂವಿ ನೋಡಿ, ಸ್ಟಾರ್ಟಿಂಗಿಂದ ಲಾಸ್ಟ್ ಸೀನ್ವರೆಗೂ ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಫಿಲಮ್ ಮಾಡಿದ್ದಾರೆ. ಗಿಲ್ಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ. ಇದ್ರಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಇಬ್ರು ಹೀರೋ ಒಬ್ರು ಹೀರೋಯಿನ್. ಇಲ್ಲಿ ಹೀರೋ ಫ್ರೆಂಡು ಆ ಥರ ಎಲ್ಲ ಏನಿಲ್ಲ, ಇಬ್ರು ಹೀರೋ ಥರನೇ. ಗಿಲ್ಲಿ ಮತ್ತೆ ಗೌರವ್ ಅವರು ಇಬ್ರು ಹೀರೋನೇ, ಅದ್ರಲ್ಲಿ ಒಬ್ರು ಹೀರೋಯಿನ್ ಗೌರವ್ಗೆ ಜೋಡಿ ಆಗ್ತಾರೆ. ಅಷ್ಟು ಬಿಟ್ರೆ ಇಬ್ರು ಹೀರೋ ಒಬ್ರು ಹೀರೋಯಿನ್. ಕಾಮಿಡಿ ಮೂವಿ ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್, ನಕ್ಕು ಸಾಕಾಯ್ತು. ಸೂಪರ್ ಮೂವಿ ಸರ್, ಸೂಪರ್. ಪಾನಿಪುರಿ ಕತೆ ನಮ್ಗೆ ಈ ತರ ಇದೆ ಅಂತ ಗೊತ್ತೇ ಇಲ್ಲ. ಸೊ ಪಾನಿಪುರಿ ಲವರ್ಸ್ಗಳು ಯಾರಾದ್ರೂ ಇದ್ರೆ ಬಂದು ಮೂವಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಪಾನಿಪುರಿ ಒಂದು ಡಿಫ್ರೆಂಟ್ ಥೀಮ್ ಇಟ್ಟಿದ್ದಾರೆ, ಸ್ಟೋರಿ ಇಟ್ಟಿದ್ದಾರೆ, ತುಂಬಾ ಇಷ್ಟ ಆಯ್ತು ಸರ್ ಅದು. ಸಿನಿಮಾ ನೋಡಿದ್ರೆ ಹೇಗೆ ಅನ್ಸ್ತು? ಇಟ್ಸ್ ನೈಸ್, ಚೆನ್ನಾಗಿದೆ. ಕೊಟ್ಟಿರೋ ದುಡ್ಡಿಗಂತೂ ಮೋಸ ಇಲ್ಲ. ಮಸ್ಟ್ ವಾಚಬಲ್ ಮೂವಿ ಆ್ಯಂಡ್ ಇಟ್ಸ್ ಲೈಕ್ ಸೂಪರ್ ಡೂಪರ್ ಹಿಟ್. ಕಂಟೆಂಟ್ ಆಗಲಿ, ಸ್ಟೋರಿ ಆಗಲಿ, 1 ನಿಮಿಷ ಎಲ್ಲೂ ಬೋರ್ ಅನ್ಸಲ್ಲ. ಇಂಟರ್ವೆಲ್ ಆದ್ಮೇಲೆ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆ್ಯಂಡ್ ದೆನ್ ತುಂಬ ನಕ್ಕಿ ಸಾಕಾಗುತ್ತೆ. ಸೊ ಇಟ್ಸ್ ಲೈಕ್ ಮಸ್ಟ್ ವಾಚಬಲ್. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಾಚ್ ಮಾಡ್ಬೋದು. ಗೌರವ್, ಗಿಲ್ಲಿ, ಶ್ವೇತಾ ಅವರು ಆಕ್ಟಿಂಗ್, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ, ಎಲ್ಲರ ಕಾಂಬಿನೇಷನ್ಸು ಚೆನ್ನಾಗಿದೆ. ವಿಲನ್ಸ್ ಆಗಲಿ ಮತ್ತು ಇವರು ಕಾಮಿಡಿಯನ್ಸ್ ಆಗಲಿ ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಕಣ್ಣು. ಥ್ಯಾಂಕ್ ಯು. ಸೂಪರ್ ಹಿಟ್ ಸಿನಿಮಾ. ಟೈಟ್ಲಲ್ಲಿ ಹೇಳೋದಂಗೆ ಸೂಪರ್ ಡೂಪರ್. ನೋಡಿ ಸಿನಿಮಾ ನೋಡಿ ಮತ್ತೆ ಇನ್ನೊಂದ್ಸರಿ ಟಿಕೆಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಿನಿಮಾ ನೋಡಬೇಕು ಅಂತ. ಬಹಳ ಅದ್ಭುತವಾಗಿ ಸಿನಿಮಾನ ನಮ್ಮ ಡೈರೆಕ್ಟರ್ ವಿಜಯಾನಂದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಕೊರತೆ ಇಲ್ಲ, ಸಾಂಗಿ ಕೊರತೆ ಇಲ್ಲ, ಡೈಲಾಗಿ ಕೊರತೆ ಇಲ್ಲ. ಆರ್ಟಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಅತ್ಯದ್ಭುತ. ಮತ್ತು ಇದರಲ್ಲಿ ಗಿಲ್ಲಿ ನಟ ಮತ್ತು ಗೌರವ್ ಶೆಟ್ಟಿ ಅವರು ಭಾಳ ಅದ್ಭುತ ಕಲಾವಿದರು. ಗಿಲ್ಲಿ ನಟಿನ ಹೇಗೆ ಬಿಗ್ ಬಾಸಲ್ಲಿ ಫೋನ್ ಇಟ್ಕೊಂಡು ಗೆಲ್ಲಿಸಿದ್ರು ಕೋಟ್ಯಾಂತರ ಜನ, ಅದೇ ರೀತಿ ಸಿನಿಮಾನ ಗೆಲ್ಲಿಸ್ಬಿಟ್ರೆ ಈ ಸಿನಿಮಾ ನಿಜವಾಗ್ಲೂ ಸೂಪರ್ ಡೂಪರ್. ಈ ನಿರ್ದೇಶಕರು ಬದುಕುತ್ತಾರೆ, ನಿರ್ಮಾಪಕರು ಬದುಕುತ್ತಾರೆ. ಎಷ್ಟೋ ನಮ್ಮ ಕನ್ನಡ ಚಿತ್ರರಂಗ ವೀಕ್ ಆಗಿದೆ, ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ. ಲೊಕೇಶನ್ಗಳೇ ಹೆಂಗಿತ್ತು ಸರ್? ಲೊಕೇಶನ್ಗಳು ತುಂಬ ಅದ್ಭುತವಾದ ಲೊಕೇಶನ್ಗಳು ಸರ್. ನೋಡಿ 2ನೇ ಸಲ ಟಿಕೆಟ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ತುಂಬ ಅದ್ಭುತವಾದ ಚಿತ್ರ ಇದು. ಈಗ ಗಿಲ್ಲಿ ನಟನ ಅಸಲಿ ಆಟ ಈಗ ಶುರು. ಹೇಗೆ ಜನ ಅವನನ್ನು ಹೇಗೆ ಬೆಳೆಸ್ತಾರೆ, ಹೇಗೆ ಬೀಳಿಸ್ತಾರೆ ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇದು
ಈಗ ಅಸಲಿ ಆಟ ಶುರು. ಸಿನಿಮಾ ಆಮೇಲೆ ಅಷ್ಟು ಜನ ಕ್ರೇಜಿ ಸಿನಿಮಾ, ಜನ ನೋಡೇ ನೋಡ್ತಾರೆ, ಜನ ನೋಡ್ಲೇಬೇಕು ಈ ಸಿನಿಮಾನ. ಆ ಥರ ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ ಗಿಲ್ಲಿ. ಆಮೇಲೆ ಅಭಿಮಾನ ಇದ್ರೆ ಬಂದು ಸಿನಿಮಾ ನೋಡೇ ನೋಡ್ತಾರಲ್ವಾ, ಅದೇ ರೀತಿ ತುಂಬಾ ಚೆನ್ನಾಗಿದೆ. ಶೋಗೆ ಟೈಮ್ ಆಯ್ತು, ಬರ್ತೀನಿ. ಗುಡ್ ಬೈ. ನಿಜವಾಗ್ಲೂ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನಿಲ್ಲ ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಮೂವಿಲಿ. ಕೆಲವು ಜನ ಅಂತ ಇರೋ ಗಿಲ್ಲಿ ಸೈಡ್ ರೋಲ್ ಇದೆ, ಏನ್ ಕಿದ್ ಮಾಡ್ತಾ ಇದ್ದೀರಾ ಅಂತ. ಗಿಲ್ಲಿ ಯಾವುದು ಕೂಡ ಸೈಡ್ ರೋಲ್ ಇಲ್ಲ, ಮೇನ್ ರೋಲ್ ಇದ್ರೆ ಗಿಲ್ಲಿ ಫಿಲಂ ಪೂರ್ತಿ ಇದ್ದಾರೆ. ಫಿಲಮ್ ಸ್ಟಾರ್ಟಿಂಗ್ 1 ಸೀನ್ 2 ಸೀನ್ ಅಲ್ಲ, ಫಿಲಂ ಸ್ಟಾರ್ಟ್ ಆದ ಮುಗ್ದಂಗಿಂದ ಎಲ್ಲಾದ್ರೂ ಇದೆ. ಮೇನ್ ಇದ್ರ ಟ್ವಿಸ್ಟ್ ಏನು ಅಂದ್ರೆ ನಮ್ ಗಿಲ್ಲಿದ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ನೋಡ್ಕೊಂಡ್ರೆ ನಿಜವಾಗ್ಲೂ ಅದಕ್ಕೆ ಒಳ್ಳೆ ಕಾಮಿಡಿ ಇದೆ. ಟ್ರಾಜಿಡಿ ತರ ಇಲ್ಲ, ಒಳ್ಳೆ ಕಾಮಿಡಿ ತರ ಇದೆ. ನಿಜವಾಗ್ಲೂ ಬನ್ನಿ ಮೂವಿನ ಚಿತ್ರಮಂದಿರಕ್ಕೆ ಬಂದು ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಅದೇ ನಮ್ಮ ಡ್ರ್ಯಾಗನ್ ಮಂಜು ಅವ್ರ ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ ಪಾರ್ಟಿಸಿಪೇಷನ್ ಇದೆ. ಬಂದು ನೋಡೋಂಥ ಆಶ್ಚರ್ಯ. ಡ್ರ್ಯಾಗನ್ ಮಂಜು ಅವ್ರು ಮೇನ್ ವಿಲನ್ ತರ ಮಾಡ್ತಾರೆ ಅಂದ್ಕೊಂಡಿರ್ತಾರೆ, ಆದ್ರೆ ವಿಲನ್ ತರ ಇಲ್ಲ. ನಿಜವಾಗ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಳ್ಳೆ ಮೂವಿ ಇದೆ, ಕನ್ನಡ ಫಿಲಮು. ಒಳ್ಳೆ ನಿಮ್ ಪೈಸಾ ವಸೂಲಂತೂ 100% ಖಂಡಿತ ನೀವು ಕೊಡೋದ್ಕೊಂಡು ನಮಗಂತೂ ಭಾರಿ ಖುಷಿಯಾಗಿದೆ. ಫಸ್ಟ್ ಹಾಫ್ ಮುಗಿತೆ, ಸೆಕೆಂಡ್ ಹಾಫ್ ಇನ್ನೂ ಡಿಫ್ರೆಂಟ್ ಆಗಿದೆ. ಬರ್ರಿ ಎಲ್ಲರೂ ಫಿಲಮ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಫಿಲಮ್ನ ಬೆಳೆಸಿದ್ದೇವೆ. ಖಂಡಿತ ಅವರು ಸರ್ ಫಸ್ಟ್ ಇಂದ ಲಾಸ್ಟ್ ವರ್ಗು ಫಿಲಮ್ ಅಲ್ಲಿ ಇದ್ದಾರೆ ಸರ್. ಪಾತ್ರ ಒಳ್ಳೆ ಹೇಳಿದ್ರೆ ಅದು ಇದಾಗ್ಬಿಡುತ್ತೆ. ಒಂದು ಫಿಲಮ್ ಮಾಡಿದ್ರೆ ಒಂಥರ ಎಕ್ಸೈಟ್ಮೆಂಟ್ ಆಗಿರ್ಬೇಕು. ನಾವ್ ಹೇಳಿದ್ರೆ ಅವಾಗ ಈ ತರ ಇದೆ ಸೀನ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಂದು ನೋಡ್ರೆ ಅವಾಗ ಒಂದು ಡಾನ್ ಫೀಲ್ ತರನೇ ಇದೆ ಗಿಲ್ಲಿದು. ಬಂದ್ರೆ ಅದಕ್ಕೆ ನೋಡಿ ಸರ್. ಅದೊಂದು ಮೂಮೆಂಟು ಇದೆಯಲ್ಲ, ವಾವ್ ಅನ್ನೋ ತರ ಇದೆ. ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಎಲ್ಲ ಹೌಸ್ಫುಲ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ಬನ್ನಿ, ಬೇಗ ಮೂವಿ ನೋಡಿ ಅಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು.